ಕಮ್ಮಿ ಮಾಡ್ಕೊಡ್ತೀನಿ. ನನ್ನ ಹೆಸರು ರೋಹನ್ ಜಗದೀಶ್ ಅಂತ ಹೇಳಿ. ನಾನು 2019ನೇ ಬ್ಯಾಚಿನ IPS ಅಧಿಕಾರಿ ಆಗಿರ್ತೀನಿ. ನಾನು ಮೂಲತಃ ನಮ್ಮ ಊರು ಬಂದು ಕನ್ಮಂಗ್ಲ ಅಂತ ಹೇಳಿ. ಸೊ ಈಗ ನಾನು ಬೆಳಗಾವಿಯಿಂದ ಬಂದಿರೋದ್ರಿಂದ ಅದು ಈಗಾಗಲೇ ನಾವು ಯೂಶಲಿ ಚಾರ್ಜ್ ತೊಗೊಂಡ್ಮೇಲೆ ನಾವು ನಮ್ಮ ಮೇಲಾಧಿಕಾರಿ ಜೊತೆ ಮಾತಾಡ್ತೀವಿ. ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಮಾಧ್ಯಮದಲ್ಲಿ ಒಂದು ವ್ಯಕ್ತಿ ವಿಶಾಲ್ ಅಂತ ಹೇಳಿ, ಅವನು 21 ವಯಸ್ಸು, ಬೆಟ್ಟಗಿರಿ ಅವನು. ಮತ್ತು ತೇಸನ್ ಅಂತ ಹೇಳಿ 22 ವಯಸ್ಸು, ಅವಳು ಕೂಡ ಬೆಟ್ಟಗಿರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ವಾಸವಾಗಿದ್ದು, ಇವರಿಬ್ಬರು ಸುಮಾರು 3 ವರ್ಷದಿಂದ ಪ್ರೀತಿ ಮಾಡಿರ್ತಾರೆ. ಪ್ರೀತಿ ಮಾಡಿದ ನಂತರ ಅವರು ಮದುವೆ ಮಾಡಬೇಕು ಅಂತ ಕೂಡ ಅವರು ನಿರ್ಧಾರ ಮಾಡಿರ್ತಾರೆ. ಅವರು 26/11/2024 ಗದಗ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಅಡಿಯಲ್ಲಿ ಮದುವೆ ಆಗಿರ್ತಾರೆ. ಮದುವೆ ಆದ ನಂತರ 5 ತಿಂಗಳಾಗುತ್ತೆ. 5 ತಿಂಗಳಾದಮೇಲೆ ಅವರು ಮಸೀದಿಯಲ್ಲಿ ಮುಸ್ಲಿಂ ಸಂಪ್ರದಾಯ ಪ್ರಕಾರ ಮದುವೆ ಕೂಡ ಆಗಿರ್ತಾರೆ. ಆನಂತರ ಏನಾಗುತ್ತೆ ಅಂತ ಹೇಳಿದರೆ, ಈ ಒಂದು ವಿಜುವಲ್, ಅವರು ಮದುವೆ ಆಗಿರೋ ವಿಜುವಲ್ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತೆ. ಕರೆಸ್ಬಿಟ್ಟು, ನೋಡಪ್ಪ ಈ ರೀತಿ ಒಂದು ವಿಜುವಲ್ ವೈರಲ್ ಆಗಿರುತ್ತೆ. ವಿಜುವಲ್ ವೈರಲ್ ಆಗಿದ್ದು ಈ ಥರ ಕನ್ವರ್ಷನ್ನು ಇಂಥದ್ದು ಅಂತ ಹೇಳಿ ಎಲ್ಲ ಕಡೆ ಬರ್ತಿರುತ್ತೆ. ಸೊ ಇದ್ರ ಬಗ್ಗೆ ನಿನಗೆ ಏನನ್ನ ಕಂಪ್ಲೇಂಟ್ ಇದೆಯಾ ಅಂತ ಹೇಳಿ ಅವನಿಗೆ ಕೇಳಿರ್ತಾರೆ. 23/5 ಕೇಳಿದಾಗ ಅವನು ನಂದೇನೂ ಇಲ್ಲ ಸರ್, ನಂದು ಯಾವುದು ಕಂಪ್ಲೇಂಟ್ ಇಲ್ಲ ಅಂತ ಹೇಳಿ ಅವನು ಸ್ಪಷ್ಟನೆ ಕೊಟ್ಟಿರ್ತಾನೆ. ಮತ್ತು ಇದ್ರದ್ದು ನಮ್ಮ ಹತ್ರ ವಿಡಿಯೋ ಚಿತ್ರೀಕರಣ ಕೂಡ ಇದೆ, ಮತ್ತು ಅವನೇ ಖುದ್ದಾಗಿ ಬರ್ಕೊಟ್ಟಿರೋ ಸ್ಟೇಟ್ಮೆಂಟ್ ಕೂಡ ನಮ್ಮ ಹತ್ರ ಇದೆ. ಮತ್ತು ಇದಾದ ನಂತರ 15/7 ಮತ್ತೆ ಈ ಒಂದು ವಿಡಿಯೋ ಬಗ್ಗೆ ವೈರಲ್ ಆಗಿರುತ್ತೆ. ಮತ್ತು ನಾವು ನಿನ್ನೆ ಕೂಡ ಈ ಒಂದು ವ್ಯಕ್ತಿಗೆ ನಾವು ಠಾಣೆಗೆ ಕರೆಸಿರ್ತೀವಿ. ನಿನ್ನೆ ಠಾಣೆಗೆ ಕರೆಸಿದಾಗ ನಮ್ಮ DSP ಗದಗ ಅವರಾಗಿರಲಿ ಮತ್ತು ಇನ್ಸ್ಪೆಕ್ಟರ್ ಆಗಿರಲಿ ಅವನಿಗೆ ಮಾತಾಡಿರ್ತಾರೆ. ಆ ಟೈಮಲ್ಲೂ ಕೂಡ ನಾವು ಚಿತ್ರೀಕರಣ ಮಾಡ್ಕೊಂಡಿದ್ದೀವಿ. ಚಿತ್ರೀಕರಣ ಮಾಡಿಕೊಂಡು ನಿಂದೇನ ಕಂಪ್ಲೇಂಟ್ ಇದೆಯಾ, ನಿಂದೇನ ಸಮಸ್ಯೆ ಇದೆ, ನೀನು ಕಂಪ್ಲೇಂಟ್ ಕೊಟ್ಟರೆ ನಾವು ತೊಗೊತೀವಿ ಅಂತ ಹೇಳಿ ನಾವು ಕೇಳಿದ್ದೀವಿ. ಬಟ್ ಆವಾಗ ಕೂಡ ಕೊಟ್ಟಿಲ್ಲ. ಇವತ್ತು ಕೂಡ ನಾವು ಹೇಳಿದ್ದೀವಿ, ನೀವು ಯಾವಾಗ ಕಂಪ್ಲೇಂಟ್ ಕೊಡಬೇಕು ಬಂದು ಕೊಡಿ, ಕಂಪ್ಲೇಂಟ್ ಕೊಟ್ಟರೆ ನಾವು ಕಾನೂನು ರೀತಿಯಲ್ಲಿ ನಾವು ಕ್ರಮ ಜರುಗಿಸ್ಲಿಕ್ಕೆ ನಮಗೆ ಏನೂ ಸಮಸ್ಯೆ ಇಲ್ಲ. ಪೊಲೀಸ್ ಯಾವುದೇ ಒಂದು ಕಂಪ್ಲೇಂಟ್ ಬಂದ್ರೂ ವಿ ವಿಲ್ ಟೇಕ್ ಇಟ್ ಅಪ್ ಆ್ಯಂಡ್ ದೆನ್ ಇನ್ವೆಸ್ಟಿಗೇಷನ್ ಮಾಡಿ ಅದ್ರದ್ದು ಸತ್ಯತೆ ತಿಳ್ಕೊಂಡು ನಾವು ಮುಂದಿನ ಕ್ರಮ ಜರುಗಿಸ್ತೀವಿ ಅಂತ ಹೇಳಿದ್ದೀವಿ. ಇವಾಗ ಅವರಲ್ಲಿ ಏನಾಗಿದೆ, ಅವ್ರ ಮದುವೆಯಲ್ಲಿ ವೈಮನಸ್ಸು ಏನಾಗಿದೆ ಎಕ್ಸೆಟ್ರಾ, ಇದು ನಮ್ಮ ತನಿಖೆಯಲ್ಲಿ ಕಂಡು ಬರುತ್ತೆ. ಅವ್ರ ನಡುವೆ ಏನಾಗಿದೆ ಅಂತ ಹೇಳಿ ತಿಳ್ಕೊಂಡು ಇವಾಗ ಅವ್ನು ಯಾಕೆ ಬಂದಿದ್ದಾನೆ ಅಂತ ಹೇಳಿ ನಾವು ತನಿಖೆ ಸಮಯದಲ್ಲಿ ನಾವು ತಿಳ್ಕೊಬೇಕಾಗುತ್ತೆ. ಯಾರೇ ಬರಲಿ ಕಂಪ್ಲೇಂಟ್ ತೊಗೊತೀವಿ, ತನಿಖೆ ಮಾಡ್ತೀವಿ ಮತ್ತು ಇದು ಮಾಡ್ತೀವಿ. ಮತ್ತು ನಂದೊಂದೇನು ಸಂದೇಶ ಇದೆ ಅಂತ ಹೇಳಿದರೆ, ಈ ಸಾಮಾಜಿಕ ಜಾಲತಾಣ ಆಗಿರಲಿ ಮತ್ತು ಯಾವುದೋ ಇಂಥ ಗ್ರೂಪ್ಸಲ್ಲಿ ಆಗಿರಲಿ, 2 ಗುಂಪಿನ ನಡುವೆ, 2 ಕಮ್ಯುನಿಟೀಸ್ ನಡುವೆ ಈ ಬೆಂಕಿ ಹಚ್ಚೋಂಥ ಕೆಲಸ ಆಗಿರಲಿ ಅಥವಾ ಬೇರೆಯವ್ರಿಗೆ ಇನ್ಸೈಟ್ ಮಾಡೋಂಥ ಕೆಲಸ ಆಗಿರಲಿ, ಅದು ಸುಮ್ಮನೆ ಮಾಡಿದರೆ ಅವ್ರ ಮೇಲೆ ಪಕ್ಕಾ FIR ಬಿಡುತ್ತೆ. ಯಾಕೆಂತ ಹೇಳಿದರೆ ನಾವು ಕರ್ನಾಟಕ ರಾಜ್ಯದಲ್ಲಿದ್ದೀವಿ ಮತ್ತು ನಾವು ಭಾಳ ಶಾಂತಿಯುತವಾದ ರಾಜ್ಯ ಇದ್ದೀವಿ ಮತ್ತು ಎಲ್ಲರೂ ಒಟ್ಟಿಗೆ ಸಾಗಿ ನಾವು ಮುಂದೆ ಹೋಗಬೇಕು. ಸೊ ಈ ನಿಟ್ಟಲ್ಲಿ ಯಾರಿಗೆ ನೋವಾಗಿದೆ, ಅನ್ಯಾಯ ಆಗಿದೆ, ಅವನು ಬಂದು ಕಂಪ್ಲೇಂಟ್ ಕೊಡಲಿ. ಪೊಲೀಸ್ ಇಲಾಖೆ ಕರೆಸಿದ್ದಾರೆ ಕೂಡ. ಅದನ್ನು ಬಿಟ್ಟು ಸುಮ್ಮನೆ ಯಾವುದೋ ಕಾರಣಕ್ಕೆ ವಿನಾಕಾರಣ ಪೊಲೀಸವ್ರು ಕರೆದ ಮೇಲೂ ಕಂಪ್ಲೇಂಟ್ ಕೊಟ್ಟಿಲ್ಲದೆ ಬಂದಿಲ್ಲ, ನಾನೇ ಕಂಪ್ಲೇಂಟ್ ಕೊಡಲ್ಲ ಅಂತ ಹೇಳಿ ಸುಮ್ಮನೆ ಅದನ್ನು ಪ್ರಚಾರ ಮಾಡಿದರೆ ದಟ್ ಈಸ್ ರಾಂಗ್. ಸೊ ಈ ನಿಟ್ಟಲ್ಲಿ ಮುಂದಿನ ದಿನಗಳಲ್ಲಿ ನಾನು ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ. ಮತ್ತು ಯಾವುದೇ ರೀತಿ ಸುಳ್ಳು ಸಂದೇಶ ಆಗಿರಲಿ, ತಪ್ಪು ಸಂದೇಶ ಆಗಿರಲಿ, ಮತ್ತು 2 ಕಮ್ಯುನಿಟೀಸ್ ನಡುವೆ ಯಾವುದೇ ರೀತಿ ಬೆಂಕಿ ಹಚ್ಚೋ ಕೆಲಸ ಆಗಿರಲಿ ಮತ್ತು ಯಾವುದೇ ಇಬ್ಬರು ಗ್ರೂಪ್ಸ್ನ ಕ್ಲಾಶ್ ಮಾಡೋವಂಥದ್ದು ಆಗಿರಲಿ, ನಾವು 100% ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮ ಜರುಗಿಸ್ತೀವಿ ಅಂತ ನಾನು ಹೇಳಿಕೆ ಬಯಸ್ತೀನಿ. ಈ ಹುಡುಗ ನನಗೆ ಮತಾಂತರ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಿದ್ದಾನೆ. ಸೊ ಅವ್ನು ಬಂದು ಕಂಪ್ಲೇಂಟ್ ಕೊಡ್ತಾರೆ. ಹುಡುಗಿನೂ ಕೂಡ ನಾವು ಕೇಳ್ತೀವಿ, ಅವಳದೇನ ಕಂಪ್ಲೇಂಟ್ ಇದೆ ಅಂತ ಹೇಳಿ ಕೇಳ್ತೀವಿ. ಅವರು ಕಂಪ್ಲೇಂಟ್ ಕೊಡಲಿ, ಹುಡುಗಿ ಬೇಕಂದರೆ ಹುಡುಗಿ ಕೂಡ ಕಂಪ್ಲೇಂಟ್ ಕೊಡಲಿ, ಎರಡನ್ನೂ ನಾವು ತನಿಖೆ ಮಾಡ್ತೀವಿ.